10 ಅಲ್ಲ 20 ಜನರಿಗೆ ಕೂಡ ತುಂಬಾ ಸರಳವಾಗಿ ಮಾಡ್ಕೋಬೋದು ಈ ದಾಲ್ ತಡ್ಕ ಮತ್ತು ಜೀರಾ ರೈಸ. ಇವತ್ತು ನಾನು ಒಂದು 10ರಿಂದ 12 ಜನರಿಗೋಸ್ಕರ ಮನೆಯಲ್ಲೇ ತುಂಬ ಸರಳವಾಗಿ ದಾಲ್ ತಡ್ಕ ಮತ್ತು ಜೀರಾ ರೈಸ್ ಎರಡು ಬೆಸ್ಟ್ ಕೊಂಬೋ ರೆಸಿಪಿ ಮಾಡ್ತಿದ್ದೀನಿ. ಈ ರೀತಿ ನೀವು ಒಂದು ಸ್ವಲ್ಪ ಜೀರಾ ರೈಸ್ ಮತ್ತು ದಾಲ್ ತಡ್ಕನ ಮಾಡಿ ನೋಡಿ. ಎಷ್ಟು ಸರಳವಾಗಿ ಮಾಡ್ಕೋಬೋದು ಅಂದರೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಈ ರೆಸಿಪಿ. ಮತ್ತು ಈ ರೆಸಿಪಿ ಸ್ಕಿಪ್ ನೋಡಿದರೆ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ನೋಡಿ, ಮೊದಲಿಗೆ ನಾನಿಲ್ಲಿ ದಾಲ್ ತಡ್ಕ ಮಾಡೋದಕ್ಕೆ 1 ಗ್ಲಾಸ್ ಆಗುವಷ್ಟು ತೊಗರಿಬೇಳೆನ ಒಂದು 10 ನಿಮಿಷ ನೆನೆಸ್ಕೊಂಡು ಇದರಲ್ಲಿ ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ಡೈರೆಕ್ಟಾಗಿ ಹಾಕ್ಕೋಬೋದು. ನೆನೆಸ್ಕೊಂಡ್ರೆ ಸ್ವಲ್ಪ ಸರಿಯಾಗಿ ಬೇಯುತ್ತೆ ಮತ್ತು ಜಲ್ದಿ ಬೇಯುತ್ತೆ. ಹೀಗಾಗಿ ಇವಾಗ ಬೇಯೋಕ್ಕೆ ಎಷ್ಟು ಬೇಕಷ್ಟು ನೀರು ಕೂಡ ಹಾಕ್ಕೊತಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಕೂಡ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪ ಅರಿಶಿಣ ಕೂಡ ಹಾಕ್ಕೊತಿದ್ದೀನಿ. ಇವಾಗ ಇದರಲ್ಲಿ ಒಂದು 3 ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಮತ್ತು ಒಂದು 2 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೋಬಾರ್ದು, ಸ್ವಲ್ಪ ದಪ್ಪನೇ ಇರಲಿ, ಯಾಕಂದರೆ ಅದು ಬೆಂದಾದಮೇಲೆ ಸಾಫ್ಟ್ ಆಗುತ್ತೆ ಅಲ್ವಾ, ಹೀಗಾಗಿ. ಮತ್ತು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಕುಟ್ಟು ಹಾಕ್ಕೊತಿದ್ದೀನಿ. ಪೇಸ್ಟ್ ಹಾಕ್ಕೋಬಾರ್ದು, ಈ ರೀತಿ ಕುಟ್ಟೆ ಹಾಕ್ಕೊಳ್ಳಿ, ತುಂಬಾ ಸರಿಯಾಗಿ ಬರುತ್ತೆ ನಮ್ಮ ದಾಲ್ ತಡ್ಕ. ಇವಾಗ ಎಲ್ಲ ಸೇರಿಸಿ ಇಲ್ಲಿ ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಇದನ್ನು ಬೇಯಿಸ್ಕೊಂಡು ತೊಗೊತಿದ್ದೀನಿ. ಸರಿಯಾಗಿ ಬೇಯಿಸ್ಕೋಬೇಕು. ನೋಡಿ, ಒಂದು 3-4 ಸೀಟಿ ನಾನು ಹೊಡ್ಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಎಲ್ಲ ಸೇರಿಸಿ ಸರಿಯಾಗಿ ಬೆಂದಿದೆ ಇದು, ನೋಡ್ತಿರ್ಬೋದು. ಇವಾಗ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡ್ತಿದ್ದೀನಿ. ಟೊಮೆಟೊ ಕೂಡ ಬೆಂದಿದೆ, ಬೇಳೆ ಕೂಡ ಬೆಂದಿದೆ. ನೋಡಿ, ಪೂರ್ತಿಯಾಗಿ ಬೆಂದಿದೆ. ಇವಾಗ ಬೆಂದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಈ ರೀತಿ ನಾನು ಮಗಿಸ್ಕೊಂಡು ತೊಗೊತಿದ್ದೀನಿ. ಎಲ್ಲ ಸೇರಿಸಿ ಒಂದಾಗುತ್ತೆ ಇದು. ಹೀಗಾಗಿ ನೋಡಿ, ಎಲ್ಲ ಸೇರಿಸಿ ನಾನು ಒಂದು ಸ್ವಲ್ಪ ಇದನ್ನು ಮಗಿಸ್ಕೊಂಡು ತೊಗೊಂಡಾದ್ಮೇಲೆ ಇಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಗರಂ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು 2-3 ಹಸಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ. ಇವಾಗ ಎಲ್ಲ ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಅದನ್ನು ಒಂದು ಸ್ವಲ್ಪ ಹುರ್ಕೊಂಡು ತೊಗೊತಿದ್ದೀನಿ. ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊತಿದ್ದೀನಿ ಎಣ್ಣೆಯಲ್ಲಿ. ಇವಾಗ ಗ್ಯಾಸ ಸ್ಲೋ ಇರಲಿ. ಧನಿಯಾ ಪೌಡರ್ ಹಾಕ್ಕೊತಿದ್ದೀನಿ. ಮತ್ತು ಗರಂ ಮಸಾಲ ಹಾಕ್ಕೊತಿದ್ದೀನಿ. ಮತ್ತು ಸ್ವಲ್ಪ ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಮುಂದೆ ಕೂಡ ಹಾಕೋದಿರುತ್ತೆ, ಮತ್ತು ಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಲ್ಲ, ಹೀಗಾಗಿ ಖಾರನ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಎಲ್ಲ ಸೇರಿಸಿ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಇಲ್ಲಿ ಈ ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಇದನ್ನು ಹಾಕ್ಕೊತಿದ್ದೀನಿ. ಬೇಳೆ ಬೆಂದಿಲ್ಲ ಅಂದರೆ ನೀವು ಇನ್ನೊಂದು ಸೀಟಿ ಹೊಡ್ಸ್ಕೊಂಡು ತೊಗೋಬೋದು, ಬಟ್ ಸರಿಯಾಗಿ ಬೇಯಿಸ್ಕೊಂಡು ತೊಗೊಳ್ಳಿ. ಬೇಳೆ ತುಂಬಾ ಸರಿಯಾಗಿ ಬರುತ್ತೆ ನಮ್ಮ ದಾಲ್ ತಡ್ಕ. ಇವಾಗ ಎಲ್ಲ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಮತ್ತು ನೀರು ಹಾಕ್ಕೊತಿದ್ದೀನಿ. ಎಷ್ಟು ಗಟ್ಟಿ ಬೇಕು ಮತ್ತು ಎಷ್ಟು ತಿಳಿಬೇಕು ನೋಡ್ಕೊಂಡು ನೀರನ್ನ ಹಾಕ್ಕೋಬೋದು. ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ಕೂಡ ಅಷ್ಟೇ, ಮೊದಲು ಬೇಳೆ ಬೇಯಿಸುವಾಗ ಕೂಡ ಹಾಕಿರ್ತೀವಲ್ಲ, ಹೀಗಾಗಿ ಉಪ್ಪನ್ನ ನೋಡ್ಕೊಂಡು ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಓಕೆ, ಒಂದು ಸ್ವಲ್ಪ ನನಗೆ ಗಟ್ಟಿ ಅನ್ನಿಸ್ತಿದೆ, ಹೀಗಾಗಿ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ. ಮತ್ತು ಈ ದಾಲ್ ತಡ್ಕ ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ, ಹೀಗಾಗಿ ನೀರನ್ನ ನೀವು ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಓಕೆ, ನೋಡಿ, ನಾನು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿನಿ. ಜಾಸ್ತಿ ಗಟ್ಟಿನೂ ಇಲ್ಲ, ಜಾಸ್ತಿ ತಿಳಿನೂ ಇಲ್ಲ, ಆ ರೀತಿ ಇದಕ್ಕೆ ನೀರು ಹಾಕ್ಕೊಂಡಿನಿ. ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ಬೆಲ್ಲದ ಬದಲಾಗಿ ಸಕ್ಕರೆ ಕೂಡ ಹಾಕೋಬೋದು. ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿನಿ. ನಾನು ಉಪಕಾರ ಬ್ಯಾಲೆನ್ಸ್ ಆಗುತ್ತೆ, ಹೀಗಾಗಿ ಮಿಕ್ಸ್ ಮಾಡದೆ ಹಾಕಿ ಬೆಲ್ಲಾರೆ ಅಥವಾ ಸಕ್ಕರೆಯರೆ. ನೋಡಿ, ಇವಾಗ ನಾನು ಒಂದು 3-4 ನಿಮಿಷ ಆಗೋ ತನಕ ಕುದಿಸಿದ್ದ ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ ನಮ್ಮ ದಾಲ್ ತಡ್ಕದಲ್ಲಿ. ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದು ಇನ್ನೂ ಪೂರ್ತಿಯಾಗಿ ತಯಾರಾಗಿಲ್ಲ, ಇದಕ್ಕೆ ಸಣ್ಣದಾಗಿ ತಡ್ಕ ಕೊಡಬೇಕಾಗುತ್ತೆ. ಇವಾಗ ಇದನ್ನು ನಾನು ಸ್ಲೋಲಿಯಾಗಿ ಕೆಳಗಡೆ ಎತ್ತಿಟ್ಕೊತಿದ್ದೀನಿ. ಇವಾಗ ಅದೇ ಗ್ಯಾಸಿನ ಮೇಲೆ ನಾನಿಲ್ಲಿ ಸಣ್ಣ ಪ್ಯಾನ್ ಇಟ್ಕೊಂಡಿನಿ ತಡ್ಕ ಕೊಡೋದಕ್ಕೆ. ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಪರವಾಗಿಲ್ಲ, ತುಪ್ಪ ಇತ್ತಂದರೆ ತುಪ್ಪನೇ ಬಳಸಿ, ಸರಿಯಾಗಿ ಬರುತ್ತೆ ನಮ್ಮ ದಾಲ್ ತಡ್ಕ. ಓಕೆ, ನೋಡಿ, ಎಣ್ಣೆ ಗರಂ ಆಗಿದೆ. ಎಣ್ಣೆ ಗರಂ ಆದಮೇಲೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕ್ಕೊತಿದ್ದೀನಿ. ಮತ್ತು ಒಂದು 2 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಂದು ದಪ್ಪ ಇಲೈಚಿ ಹಾಕ್ಕೊತಿದ್ದೀನಿ. ದಪ್ಪ ಇಲೈಚಿ ಸ್ಕಿಪ್ ಮಾಡ್ಕೋಬೋದಿಲ್ಲ ಅಂದರೆ ಇಷ್ಟಾದ್ರೆ ಸಾಕು. ಇವಾಗ ಗ್ಯಾಸ್ ಬಂದ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಗ್ಯಾಸ್ ಬಂದ್ ಮಾಡ್ಕೊಂಡು ಇಲ್ಲಿ ಹಾಕುವಾಗಲೇ ಒಂದು ಸ್ವಲ್ಪ ಖಾರ ಹಾಕ್ಕೊತಿದ್ದೀನಿ. ಈ ಟೈಮ್ನಲ್ಲಿ ಖಾರ ಹಾಕುವಾಗ ಜಾಸ್ತಿ ಎಣ್ಣೆ ಗರಂ ಇರಬಾರ್ದು. ಇವಾಗ ಸ್ವಲ್ಪ ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಹೀಗಾಗಿ ಮೊದಲಿಗೆ ಖಾರ ಕಮ್ಮಿ ಹಾಕೋಬೇಕಾಗುತ್ತೆ, ಮತ್ತು ಇಲ್ಲಿ ತಡ್ಕದಲ್ಲಿ ಒಂದು ಸ್ವಲ್ಪ ಖಾರ ಹೋಗುತ್ತೆ ಅಲ್ವಾ, ಹೀಗಾಗಿ ನೋಡಿ, ನಮ್ಮ ರುಚಿಯಾಗಿರುವಂತಹ ಹೋಟೆಲ್ ಶೈಲಿಯಲ್ಲಿ ದಾಲ್ ತಡ್ಕ ತಯಾರಾಗಿದೆ. ಇವಾಗ ದಾಲ್ ತಡ್ಕ ತಯಾರಾದಮೇಲೆ ನಾನಿಲ್ಲಿ ಜೀರಾ ರೈಸ್ ಮಾಡ್ಕೊತಿದ್ದೀನಿ. ಇದು ಕೂಡ ಅಷ್ಟೇ ಒಂದು 10 ಜನರಿಗೋಸ್ಕರ ಮಾಡ್ಕೊತಿದ್ದೀನಿ. ಇಲ್ಲಿ ಎಣ್ಣೆ ಹಾಕಿದ್ದೀನಿ ನಾನು ಮೊದಲಿಗೆ ಒಂದು 3-4 ಚಮಚ ಆಗುವಷ್ಟು. ಎಣ್ಣೆ ಗರಂ ಆಗಿದೆ. ಎಣ್ಣೆ ಗರಂ ಆದಮೇಲೆ ಒಂದು ಪಲಾವ್ ಎಲೆ ಮತ್ತು ದಾಲ್ಚಿನ್ನಿ ಮತ್ತು ಒಂದು 4 ಲವಂಗ ಹಾಕ್ಕೊತಿದ್ದೀನಿ. ಮತ್ತು ಒಂದು ದಪ್ಪ ಇಲೈಚಿ ಹಾಕ್ಕೊತಿದ್ದೀನಿ. ಇದರಲ್ಲಿ ನಾನು ಕಾಳು ಮೆಣಸು ಹಾಕ್ತಿಲ್ಲ, ಅದು ಬಾಯಲ್ಲಿ ಸಿಕ್ಕರೆ ಮಕ್ಕಳು ತಿನ್ನೋದಿಲ್ಲ, ಹೀಗಾಗಿ
ಮತ್ತು ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಬೇಕಾಗುತ್ತೆ. ಜೀರಿಗೆ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಎಲ್ಲ ಸೇರಿಸಿ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಇಲ್ಲಿ ನೀರು ಹಾಕ್ಕೊತಿದ್ದೀನಿ. ಇಲ್ಲಿ ನೀರು ಎಷ್ಟು ಹಾಕೋಬೇಕಂದ್ರೆ ನಾನಿಲ್ಲಿ ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ. 2 ಗ್ಲಾಸ್ ಬಾಸ್ಮತಿ ಅಕ್ಕಿಗೆ ಒಂದು 3.5 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊತಿದ್ದೀನಿ. ಅಂದರೆ ಒಂದು 10-12 ಜನರಿಗೆ ಒಂದು 2 ಗ್ಲಾಸ್ ಬಾಸ್ಮತಿ ಅಕ್ಕಿ ಬೇಕಾಗುತ್ತೆ. ನೆನೆಸ್ಕೊಂಡು ತೊಗೊಂಡಿದ್ದೀನಿ ಒಂದು 10 ನಿಮಿಷ ಆಗೋ ತನಕ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಇವಾಗ ನೀರು ಕುದಿ ಬರಬೇಕು, ಅಲ್ಲಿ ತನಕ ವೇಟ್ ಮಾಡಿ. ಕುದಿ ಬಂದಾದಮೇಲೆ ನೀವು ಇಲ್ಲಿ ಅಕ್ಕಿನ ಹಾಕ್ಕೊಳ್ಳಿ. ಮತ್ತು ಬಾಸ್ಮತಿ ಅಕ್ಕಿನೇ ಹಾಕಬೇಕಂತೇನಿಲ್ಲ, ನಾರ್ಮಲಾಗಿ ಮನೆಯಲ್ಲಿ ಯಾವುದು ಯೂಸ್ ಮಾಡ್ತಿರಲ್ಲ ಅದನ್ನೇ ಹಾಕ್ಕೋಬೋದು. ನೀರು ಕುದಿ ಬಂದಿದೆ. ಇವಾಗ ಇಲ್ಲಿ ಬಾಸ್ಮತಿ ನಾನು ಅಕ್ಕಿ ಹಾಕ್ಕೊತಿದ್ದೀನಿ. 2 ಗ್ಲಾಸ್ ಆಗುವಷ್ಟು ಅಕ್ಕಿ ಹಾಕ್ಕೊತಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 3.5 ಗ್ಲಾಸ್ ಆಗುವಷ್ಟು ನೀರು ಹಾಕಿದರೆ ಪರ್ಫೆಕ್ಟಾಗಿ ಬರುತ್ತೆ ನಮ್ಮ ಜೀರಾ ರೈಸ. ಮತ್ತು ಅಕ್ಕಿ ಕೂಡ ಅಷ್ಟೇ ಒಂದು 10-15 ನಿಮಿಷ ನೆನೆಸ್ಕೊಂಡು ಹಾಕೋಬೇಕಾಗುತ್ತೆ. ತುಂಬಾ ಸರಿಯಾಗಿ ಬರುತ್ತೆ ಈ ಜೀರಾ ರೈಸ. ಇವಾಗ ಸ್ಲೋಲಿಯಾಗಿ ಇದನ್ನು ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಇವಾಗ ಗ್ಯಾಸ ಮೀಡಿಯಮ್ ಆಗಿದೆ. ಇವಾಗ ಅದು ಹಾಗೆಯೇ ನಾನು ಕುದಿಲಿಕ್ಕೆ ಬಿಡ್ತಿದ್ದೀನಿ. ಸ್ವಲ್ಪ ಪ್ಲೇಟ್ ಮುಚ್ತಿದ್ದೀನಿ. ಈ ರೀತಿ ಪೂರ್ತಿಯಾಗಿ ಮುಚ್ಚಿದರೆ ಉಕ್ಕುತ್ತೆ. ನೋಡಿ, ಒಂದು 3-4 ನಿಮಿಷ ಆಗಿದೆ. ಇವಾಗ ನೀರೆಲ್ಲ ಖಾಲಿಯಾಗಿದೆ, ಸ್ವಲ್ಪ ನೀರು ಉಳ್ಕೊಂಡಿದೆ. ಇವಾಗ ಜಾಸ್ತಿ ನೀರು ಅನಿಸಿದರೆ ಒಂದು ಸ್ವಲ್ಪ ನೀರು ತೊಗೋಬೋದು ನೀವು ಇಲ್ಲಿ. ಇದು ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಎಲ್ಲ ಸೇರಿಸಿ ಸ್ಲೋಲಿಯಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇದನ್ನು ಸ್ಲೋ ಗ್ಯಾಸ್ನಲ್ಲಿ ಒಂದು 3-4 ನಿಮಿಷ ಆಗೋ ತನಕ ಮುಚ್ಚಿಡ್ತಿದ್ದೀನಿ. ನೋಡಿ, ಒಂದು 3 ನಿಮಿಷ ಆಗಿದೆ. ಇವಾಗ 3 ನಿಮಿಷ ಆದಮೇಲೆ ಪೂರ್ತಿಯಾಗಿ ನೀರಿಗೆಲ್ಲ ಹೋಗಿದೆ. ಅನ್ನ ಕೂಡ ಇದು ತಯಾರಾಗಿದೆ. ಇವಾಗ ನಮ್ಮ ಜೀರಾ ರೈಸ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡ್ತಿದ್ದೀನಿ. ನೋಡಿ, ಪರ್ಫೆಕ್ಟಾಗಿ ಬಂದಿದೆ, ಪೂರ್ತಿ ಬಿಡಿಯಾಗಿ ಬಂದಿದೆ. ಇವಾಗ ಈ ಜೀರಾ ರೈಸ್ ನಾನು ಹಾಗೇ ಒಂದು 5 ನಿಮಿಷ ಆಗೋ ತನಕ ಮುಚ್ಚಿಟ್ಟಿದ್ದ. 5 ನಿಮಿಷ ಆದಮೇಲೆ ಇದಕ್ಕೆ ನಾನು ಸರ್ವ್ ಮಾಡಿ ತೋರಿಸ್ತಿದ್ದೀನಿ. ಅಂದರೆ ಎಷ್ಟು ಬಿಡಿಯಾಗಿ ಬಂದಿದೆ ನಿಮಗೆ ತೋರಿಸ್ತಿದ್ದೀನಿ. ನೋಡಿ, ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ? ಏನು ಕಷ್ಟನೇ ಇಲ್ಲ, ತುಂಬ ಸರಳವಾಗಿ ಮಾಡ್ಕೋಬೋದು ಈ ದಾಲ್ ತಡ್ಕ ಮತ್ತು ಜೀರಾ ರೈಸ. 10-15 ಅಲ್ಲ, 20 ಜನರಿಗೋಸ್ಕರ 30 ಜನರಿಗೋಸ್ಕರ ಕೂಡ ನೀವು ಮಾಡ್ಕೋಬೋದು. ಏನು ಕಷ್ಟನೇ ಇಲ್ಲ ಅಲ್ವಾ? ನೋಡಿ, ಮೇಲೆ ಒಂದು ಸ್ವಲ್ಪ ನಾನಿಲ್ಲಿ ಈರುಳ್ಳಿ ಹಾಕ್ಕೊತಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಎಣ್ಣೆಯಲ್ಲಿ ಈ ರೀತಿ ಕೆಂಪಾಗೋ ತನಕ ಹುರ್ಕೊಂಡು ಇದ್ರ ಮೇಲೆ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮ್ಮ ರುಚಿಯಾಗಿರುವಂತಹ ಜೀರಾ ರೈಸ್ ತಯಾರಾಗಿದೆ. ಮತ್ತು ನಿಮಗೆ ಏನೂ ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೋತೀನಿ. ಇಲ್ಲ ಅಂದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ, ನಮ್ಮ ದಾಲ್ ತಡ್ಕ ಕೂಡ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ? ಘಮ್ ಅಂತಿದೆ ನಮ್ಮ ದಾಲ್ ತಡ್ಕ. ಮತ್ತು ಜೀರಾ ರೈಸ್ ಮತ್ತು ದಾಲ್ ತಡ್ಕ ಈ ವಿಧಾನದಲ್ಲಿ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು. ಪರ್ಫೆಕ್ಟಾಗಿ ಬರುತ್ತೆ. ನಾನಂತೂ ಅವಾಗವಾಗ ಈ ರೀತಿ ಮಾಡ್ತಿರ್ತೀನಿ, ತುಂಬಾ ರುಚಿಯಾಗಿ ಬರುತ್ತೆ. ಈರುಳ್ಳಿ ಮಾತ್ರ ಈ ರೀತಿ ನೀವು ಸ್ಕಿಪ್ ಮಾಡದೆ ಹಾಕಿ ನೋಡಿ ನಮ್ಮ ಜೀರಾ ರೈಸ್ ಮೇಲೆ. ಇದು ರುಚಿ ಡಬಲ್ ಆಗುತ್ತೆ. ನೀವು ಬೇಕಾದರೆ ಇಲ್ಲ ಇದರಲ್ಲಿ ಈರುಳ್ಳಿ ಸ್ಕಿಪ್ ಮಾಡ್ಕೋಬೋದು.